ಇದೆ. ಬಟ್ ಖುಷಿ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಬೇರೆ ಥರ ಒಂದು ವರ್ಕೌಟ್ ಅಷ್ಟೇ. ಕ್ರಿಕೆಟ್ ಬಂದು ಆಡಿದ್ದೀನಿ ಜೊತೆಯಲ್ಲಿ. ಐ ಥಿಂಕ್ ಹ್ಯಾಪಿಯಾಗಿರುತ್ತೆ. ಯಾಕಂದರೆ ಈ ಒಂದು ಗೇಮ್ ಸ್ಟಾರ್ಟ್ ಆಗಿದ್ದೇ ಒಂದು ಈ KCC ಸ್ಟಾರ್ಟ್ ಆಗಿರೋದೇ ಒಂದು ಖುಷಿಯಾದ ವಿಷಯ. ಒಂದು ಒಳ್ಳೆ ವಾತಾವರಣ ಐ ಥಿಂಕ್ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಒಳ್ಳೆ ಸ್ಟೇಡಿಯಮ್ಲಿ ಆಡ್ತಿರೋದು ಒಂದು ಖುಷಿಯಾದ ವಿಷಯ. ಆ್ಯಂಡ್ ಎಲ್ಲರೂ ಸಿನ್ಸಿಯರಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಜೊತೆಲಿ ಬಂದು ತಮಾಷೆ ಮಾಡಿ ಜಾಲಿಯಾಗಿ ಎತ್ಕೊಂಡು ಹೋಗೋದೇ ಒಂದು ಖುಷಿಯಾದ ವಿಷಯ. ಇಟ್ಸ್ ಎ ಗೇಮ್ ಅಷ್ಟೇ. ಗೇಮ್ ಏನು ಬೇಕಾದ್ರೂ ಆಗ್ಬೋದು. ಬಟ್ ವಿನ್ ಮಾಡಬೇಕಂತ ಒಂದು ಪ್ರಯತ್ನ ಇರಬೇಕು, ಒಂದು ಏನಂತೀವಿ ಒಂದು ಅರ್ಜಿ ಇರಬೇಕು. ಅದನ್ನ ಸಿನ್ಸಿಯರಾಗಿ ಮಾಡ್ತೀವಿ. ಒಂದೊಂದ್ಸತಿ ಏನಾಗುತ್ತೆ, ಕ್ರಿಕೆಟ್ಲಿ ಹೋದ ತಕ್ಷಣ ಅವತ್ತು ಏನು ನಡೆಯುತ್ತೆ ಅಂತ ಗೇಮು ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಸಿಂಪಲ್ ಎಕ್ಸಾಂಪಲ್ ವರ್ಲ್ಡ್ ಕಪ್ ಈ ಸತಿ 2023 ನಿಮಗೆ ಗೊತ್ತಿದೆ. ಎಲ್ಲ ಮ್ಯಾಚ್ ಗೆದ್ಬಿಟ್ಟು ಫೈನಲ್ಸ್ಗೆ ಹೋಗ್ಬೇಕಂದ್ರೆ ಯಾರಿಗೆ ಅಪ್ಸೆಟ್ ಆಗುತ್ತೆ. ಬಟ್ ಏನು ಮಾಡೋಕ್ಕಲ್ಲ. ಗೇಮ್ ಅಂತ ಬಂದಮೇಲೆ ಸೋಲು ಗೆಲುವು ಇರಲೇಬೇಕು. ಒಂದು ಮ್ಯಾಚ್ ಒಬ್ಬ ಟೀಮ್ ಗೆಲ್ಲೇಬೇಕು. ಸೊ ಅದು ಇದ್ದೇ ಇರುತ್ತೆ. ಬಟ್ ಪ್ರಯತ್ನ ಅಂತೂ ಪಡ್ತಾ ಇರಬೇಕು. ಬಟ್ ಅದೇ ರೀತಿ ಗೇಮ್ ಇದರಲ್ಲಿ ಯಾರೇ ಇದ್ದರೂ ಸ್ಪಿರಿಟ್ಗೆ ಆಡ್ತೀವಿ. ಬಟ್ ಏನೇ ಆದ್ರೂ ಎಂಜಾಯ್ ಮಾಡಬೇಕಷ್ಟೆ. ಏನು ಅನ್ಸಲ್ಲ. ನಮ್ಮ ಇನ್ನೊಬ್ಬ ಪ್ಲೇಯರು 4 ಸಿಕ್ಸರ್ ಹೊಡೆದ್ಬಿಟ್ಟಿದ್ದ. ಏನು ಮಾಡೋಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ಗೋ ಹೆಡ್. ಅವತ್ತು ನನ್ನ ದಿನ ಇರಲಿಲ್ಲ. ಸೊ ಇಟ್ ಹ್ಯಾಪನ್ಸ್. ಸೀಸನ್ 3ಲಿ ಸೀಸನ್ 2 ಚೆನ್ನಾಗಿ ಮಾಡಿದ್ದೆ. ಸೀಸನ್ 1ಲಿ ಚೆನ್ನಾಗಿ ಮಾಡಿದ್ದೆ. ಸೊ ಸೀಸನ್ 4ಲಿ 100% ಚೆನ್ನಾಗಿ ಮಾಡ್ತೀನಿ. ಅದು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ. ಸತಿ ಬಿಡಲ್ಲ. ಈ ಸತಿ 100% ಪ್ರಾಕ್ಟೀಸ್ ಮಾಡ್ತೀನಿ. ಎಲ್ಲದೂ ಆಡಲೇಬೇಕು. ಕ್ರಿಕೆಟರ್ ಅಂದ್ರೆ ಮೇಲೆ ಬರೀ ಬೌಲಿಂಗ್ ಮಾಡ್ಕೊಂಡಿರೋಕ್ಕಲ್ಲ. ಬಟ್ ನಮ್ಗೆ ಅವಕಾಶ ಸಿಗ್ತಿರಲಿಲ್ಲ. ಈ ಸತಿ ನೋಡೋಣ, ಸ್ವಲ್ಪ ಅರ್ಲಿಯಾಗಿ ಬರೋಣ ಅಂತಿದ್ದೀನಿ. ನೋಡೋಣ, ಬ್ಯಾಟಿಂಗ್ ಆಡ್ತೀನಿ. ಆಲ್ಮೋಸ್ಟ್ ಇದು 3rd ಸೀಸನ್ ಇಂಟರ್ನ್ಯಾಷನಲ್ ಪ್ಲೇ ಬರ್ತಾ ಇರೋದು. ಲಾಸ್ಟ್ ಟೈಮಿಗೆ ಬಂದಿದ್ರು, ಅದಕ್ಕೆ ಲಾಸ್ಟ್ ಟೈಮಿಗೆ ಬಂದಿದ್ರು. ಸೊ ಒಂದು ಖುಷಿ ಅದು. ಯಾಕಂದರೆ ಅವ್ರಿಗೆ ನಮಗೆ ಹೆಂಗೆ ನಮ್ಮ ಜೊತೆಲಿ ಬಂದು ಆಡಬೇಕಂತ ಎಲ್ರಿಗೂ ಆಸೆ ಇರುತ್ತೋ ಅದೇ ರೀತಿ ನಮಗೂ ಅಷ್ಟೇ ಒಂದು ಕ್ರಿಕೆಟ್ ಒಂದು ದೊಡ್ಡ ಸೂಪರ್ ಕ್ರಿಕೆಟರ್ ಜೊತೆಲಿ ಆಡೋದು ಒಂದು ಭಾಗ್ಯ ಅದು. ಸೊ ಆ ಭಾಗ್ಯನ ಯಾವಾಗಲೂ ನಾವು ಹ್ಯಾಪಿಯಾಗಿ ನಾವು ತಗೊಂಡು ಹೋಗ್ಬೇಕು. ಅಂದ್ಕೊಂಡಿದ್ದೀವಿ ಆಗಸ್ಟ್ ಅಂತ. ನೋಡೋಣ.